ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ. ಜೊತೆಗೆ ಗುರುಗಳು ಸಾಕಷ್ಟು ವಿದ್ಯೆಗಳನ್ನ ಹೇಳ್ಕೊಡ್ತಿದ್ದಾರೆ ಮಕ್ಕಳಿಗೆ. ನಮ್ಮ ಚಾನಲಲ್ಲಿ ಈ ವಿದ್ಯೆ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ. ಇವತ್ತು ಪ್ರಪ್ರಥಮವರೆಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಯಾವ್ದ್ರ ಬಗ್ಗೆ ಅಂತ ನಾವು ಕೇಳೋಣ, ಜೊತೆಗೆ ಯಾವ್ದ್ರ ಬಗ್ಗೆ ಮಾಡ್ತಾ ಇದ್ದಾರೆ, ಇದರಿಂದ ಏನ್ ಬೆನಿಫಿಟ್ ಸಿಗತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಗಾಂಧಾರಿ ವಿದ್ಯೆ ಇರ್ತಕ್ಕಂಥದ್ದು ಈ ಕಾಲದಂತದ್ದಲ್ಲ. ಗಾಂಧಾರಿ ವಿದ್ಯೆ ರಾಜರ ಮಹಾರಾಜರ ಕಾಲಗಳಲ್ಲಿ ಈ ಶಾಲೆಯ ಶಿಕ್ಷಣ ಇರಲಿಲ್ಲ, ಗುರುಕುಲ ಪದ್ಧತಿ ಎಂಬ ಶಿಕ್ಷಣ ಇತ್ತು. ಮಕ್ಕಳು ಒತ್ತಡದಿಂದ ಹೊರಗೆ ಬರ್ಬೇಕಂದ್ರೆ ಈ ಗಾಂಧಾರಿ ವಿದ್ಯೆಯನ್ನ ಕಲಿಬೇಕು. ಗಾಂಧಾರಿ ವಿದ್ಯೆಯನ್ನ ಕಲಿಸದೆ ಹೋದ್ರೆ ಅವರು ಒತ್ತಡದಿಂದ ಹೊರಗೆ ಬರ್ತಾರೆ. ಮಕ್ಕಳು ಏನಾಗಿದ್ದಾರೆ ಅಂದ್ರೆ ಈ ಮೊಬೈಲ್ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ, ಗೇಮ್ಸಿನ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ, ಟಿವಿ ಮಾಧ್ಯಮದ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ. ಹೊರಗೆ ಬರ್ಬೇಕಂದ್ರೆ ನಮ್ಮ ಹಿಂದಿನ ಗುರುಕುಲ ಪದ್ಧತಿ ಇರ್ತಕ್ಕಂಥ ಈ ಗಾಂಧಾರಿ ವಿದ್ಯೆ ಅನ್ನು ಕಲಿತಿದ್ದೆ ಹೋದಾದಲ್ಲಿ, ಈ ಗಾಂಧಾರಿ ವಿದ್ಯೆ ಅಂದ್ರೆ ಕಣ್ಣನ್ನ ಕಟ್ಟಿ ಅವರು ವಿದ್ಯೆಯನ್ನ ಕೊಡ್ತೇವೆ. ಆ ಕಣ್ಣನ್ನ ಕಟ್ಟಿ ವಿದ್ಯೆಯನ್ನು ಕೊಟ್ಟಾಗ ಅವ್ರ ಮೈಂಡ್ ಪವರ್ ಹೆಚ್ಚಾಗ್ತದೆ, ಮತ್ತೆ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ, ಮತ್ತೆ ಅವರಿಗೆ ಏನಾಗ್ತದೆ, ಅವ್ರಿಗೆ ಇರ್ತಕ್ಕಂಥ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ. ಆದ್ರಿಂದ ಈ ಗಾಂಧಾರಿ ವಿದ್ಯೆಯನ್ನ ಕಣ್ಣು ಕಟ್ಟಿ ಏನ್ ಕಲರ್ ಐಡೆಂಟಿಫೈ ಮಾಡ್ತಾರೆ, ಮತ್ತೆ ಅವರು ಪಿಕ್ಚರ್ಸ್ ಐಡೆಂಟಿಫೈ ಮಾಡ್ತಾರೆ, ಮತ್ತೆ ಅವರು ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತುವನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಶಕ್ತಿ ಉಂಟು. ನಮಸ್ತೆ ವೀಕ್ಷಕರೇ, V1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ, ಇವತ್ತು ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ. ಜೊತೆಗೆ ಗುರುಗಳು ಸಾಕಷ್ಟು ವಿದ್ಯೆಗಳನ್ನ ಹೇಳ್ಕೊಡ್ತಿದ್ದಾರೆ ಮಕ್ಕಳಿಗೆ. ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಈ ವಿದ್ಯೆ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ. ಇವತ್ತು ಪ್ರಪ್ರಥಮವರೆಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಯಾವ್ದ್ರ ಬಗ್ಗೆ ಅಂತ ನಾವು ಕೇಳೋಣ, ಜೊತೆಗೆ ಯಾವ್ದ್ರ ಬಗ್ಗೆ ಮಾಡ್ತಾ ಇದ್ದಾರೆ, ಇದರಿಂದ ಏನ್ ಬೆನಿಫಿಟ್ ಸಿಗತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ನಮ್ ಜೊತೆ ಇದ್ದಾರೆ ಡಾಕ್ಟರ್ ಮಹೇಶ್ ಅವರು. ಮಾತಾಡ್ಸೋಣ. ಗುರುಗಳು, ಈ ಗಾಂಧಾರಿ ವಿದ್ಯೆಯನ್ನ ಮಾಡ್ಬೇಕು ಮತ್ತೆ ಮಕ್ಕಳಿಗೆ ಒಂದು ಪರಿಚಯ ಮಾಡಿಸ್ಬೇಕು. ಸಾಕಷ್ಟು ಇದು ಕರ್ನಾಟಕ ಅಂತಲ್ಲ, ಇದು ವರ್ಲ್ಡ್ಗೆ ಇದು ಮುಟ್ಬೇಕು ಅನ್ನೋದನ್ನ ಮಾಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತು ನಿಮ್ಗೆ ಇದು ಮಾಡ್ಬೇಕು, ಇನ್ನೊಬ್ರಿಗೆ ಒಳ್ಳೇದಾಗ್ಬೇಕು ಅನ್ನೋದು ಇದೆ? ಈ ಗಾಂಧಾರಿ ವಿದ್ಯೆ ಇರ್ತಕ್ಕಂಥದ್ದು ಈ ಕಾಲದಂತದ್ದಲ್ಲ. ಗಾಂಧಾರಿ ವಿದ್ಯೆ ರಾಜರ ಮಹಾರಾಜರ ಕಾಲಗಳಲ್ಲಿ ಈ ಶಾಲೆಯ ಶಿಕ್ಷಣ ಇರಲಿಲ್ಲ, ಗುರುಕುಲ ಪದ್ಧತಿ ಎಂಬ ಶಿಕ್ಷಣ ಇತ್ತು. ಅದರಲ್ಲಿ ಮಕ್ಕಳಿಗೆ 64 ವಿದ್ಯೆಗಳನ್ನ ಗುರುಗಳೇ ಕಲಿತಕ್ಕಂಥದ್ದು. ಮಕ್ಕಳಿಗೆ ಒಂದು ವಿದ್ಯೆ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಈ ಶಿಕ್ಷಣ ಇಂಗ್ಲಿಷ್ ಮಾಧ್ಯಮದ ಕಡೆ ಹೋಗಿ ಶಿಕ್ಷಣ ಮಕ್ಕಳಿಗೆ ಒತ್ತಡವನ್ನ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಹೋಗಿದೆ. ಮಕ್ಕಳಿಗೆ ಬೆಳಿಗ್ಗೆ ಎದ್ರೆ ಬುಕ್ಸು, ಸಂಜೆ ಮಲಗಿದ್ರು ಬುಕ್ಸ್ ಅನ್ನೋ ಲೆಕ್ಕಕ್ಕೆ ಬಂದಿದೆ. ಹಿಂದೆ ಬುಕ್ಸ್ ಗಳನ್ನೇ ಇಟ್ಕೊಂಡೇ ಇರ್ತಿರ್ಲಿಲ್ಲ. ಮಕ್ಕಳು ಬಿಲ್ಲು ಬಾಣಗಳಲ್ಲಿ ಕಲಿತು ವಿದ್ಯೆಗಳನ್ನ ಕಲಿತು ಮನೆಗೆ ಆರಾಮಾಗಿ ಬರ್ತಿದ್ರು. ಇವತ್ತಿನ ದಿನಗಳಲ್ಲಿ ಮಕ್ಕಳು ತೂಕ 15 kg ಇದ್ರೆ ಬುಕ್ಸಿನ ತೂಕ 25 kg ಇದೆ. ಆ ಒತ್ತಡದಿಂದ ಹೊರಗೆ ಬರ್ಬೇಕಂದ್ರೆ ಈ ಗಾಂಧಾರಿ ವಿದ್ಯೆಯನ್ನ ಕಲಿಬೇಕು. ಗಾಂಧಾರಿ ವಿದ್ಯೆಯನ್ನ ಕಲಿಸದೆ ಹೋದ್ರೆ ಅವರು ಒತ್ತಡದಿಂದ ಹೊರಗೆ ಬರ್ತಾರೆ. ಮತ್ತೆ ಇವತ್ತಿನ ದಿನಗಳಲ್ಲಿ ಮಕ್ಕಳು ಏನಾಗಿದ್ದಾರೆ ಅಂದ್ರೆ ಈ ಮೊಬೈಲ್ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ, ಗೇಮ್ಸಿನ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ, ಟಿವಿ ಮಾಧ್ಯಮದ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ, ಮತ್ತೆ ಇವತ್ತು ಯಾವುದೋ ಒಂದು ಧಾರಾವಾಹಿ, ಯಾವುದೋ ಒಂದು ಫಿಲಮಿನ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ. ವಿದ್ಯಾಭ್ಯಾಸ ಎಷ್ಟು ಒತ್ತಡ ಇದೆ. ಕೆಲವು ಮಕ್ಕಳು ವಿದ್ಯಾವಂತ ಆಗ್ತಾರೆ, ಅವಿದ್ಯಾವಂತ ಮಕ್ಕಳು ಈ ಮೊಬೈಲ್ಗಳ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ. ಆದ್ರಿಂದ ಆ ದುಶ್ಚಟದಿಂದ ಹೊರಗೆ ಬರ್ಬೇಕಂದ್ರೆ ನಮ್ಮ ಹಿಂದಿನ ಗುರುಕುಲ ಪದ್ಧತಿ ಇರ್ತಕ್ಕಂಥ ಈ ಗಾಂಧಾರಿ ವಿದ್ಯೆ ಅನ್ನು ಕಲಿತಿದ್ದೆ ಹೋದಾದಲ್ಲಿ ಮಕ್ಕಳು ನಿಜವಾದ ಸ್ಥಿತಿಗೆ ಮತ್ತೆ ಬರ್ತಾರೆ. ಯಾಕೆ ಒತ್ತಡದಿಂದ ಹೊರಗೆ ಬರ್ತಾರೆ. ಈ ಗಾಂಧಾರಿ ವಿದ್ಯೆ ಅಂದ್ರೆ ಕಣ್ಣನ್ನ ಕಟ್ಟಿ ಅವರು ವಿದ್ಯೆಯನ್ನ ಕೊಡ್ತೇವೆ. ಆ ಕಣ್ಣನ್ನ ಕಟ್ಟಿ ವಿದ್ಯೆಯನ್ನು ಕೊಟ್ಟಾಗ ಅವ್ರ ಮೈಂಡ್ ಪವರ್ ಹೆಚ್ಚಾಗ್ತದೆ, ಮತ್ತೆ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ, ಮತ್ತೆ ಅವರಿಗೆ ಇರ್ತಕ್ಕಂಥ ಭಯ ದೂರ ಆಗ್ತದೆ, ಅವ್ರಿಗೆ ಇರ್ತಕ್ಕಂಥ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ. ಆದ್ರಿಂದ ಈ ಗಾಂಧಾರಿ ವಿದ್ಯೆಯನ್ನ ಕಣ್ಣು ಕಟ್ಟಿ ಏನ್ ಕಲರ್ ಐಡೆಂಟಿಫೈ ಮಾಡ್ತಾರೆ, ಮತ್ತೆ ಅವರು ಪಿಕ್ಚರ್ಸ್ ಐಡೆಂಟಿಫೈ ಮಾಡ್ತಾರೆ, ಮತ್ತೆ ಅವರು ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತುವನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಾರೆ. ಆದ್ರಿಂದ ನಾವು ಗಾಂಧಾರಿ ಕಲಿಸ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಹಿಂದಿನ ದಿನಗಳ ಗುರುಕುಲದಲ್ಲಿ ಏನಿತ್ತು, ಮಂತ್ರ, ಧ್ಯಾನ, ಪ್ರಾಣಾಯಾಮ, ಯೋಗ ಇವೆಲ್ಲರ ಜೊತೆಗೆ ಸಂಸ್ಕಾರವನ್ನು ಕಲಿಸ್ತೇವೆ, ಮತ್ತೆ ಆಟೋಟಪಾಠಗಳನ್ನು ಕಲಿಸ್ತೇವೆ. ಪ್ರತಿಯೊಂದನ್ನು ಈ ಗಾಂಧಾರಿಯಲ್ಲಿ ನಾವು ಕಲಿಸಿ ಅವರಿಗೆ ಯೂನಿವರ್ಸ್ ಅನ್ನ ಕನೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಆದ್ರೆ ಈಗಿನ ಶಿಕ್ಷಣದಲ್ಲಿ ಏನಾಗಿದೆ ಅಂದ್ರೆ ಇಂಗ್ಲಿಷ್ ಓದು ಒತ್ತಡಕ್ಕೆ ಬಲಿಯಾಗುವ. ಮತ್ತೆ ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ, ನೀವು ನೋಡ್ತಾ ಇರ್ಬೋದು, ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು, ಯಾರು ಓದಿರ್ತಾರೆ, ಡಾಕ್ಟರ್ಸು, ಇಂಜಿನಿಯರ್ಸು, ಇವರೇ ಬಲಿಯಾಗ್ತಕ್ಕಂಥದ್ದು. ಹ್ಯಾಂಗ್ ಬಲಿಯಾಗ್ತಕ್ಕಂಥ ನೀವು ನೋಡಿದ್ರೆ ಅವರೇ. ಯಾಕಂದ್ರೆ ಅವ್ರು ಒತ್ತಡದಿಂದ ಓದಿರ್ತಾರೆ. ಆ ಒತ್ತಡದಿಂದ ಅಲ್ಲಿ ಮತ್ತೆ ಕೆಲಸಕ್ಕೆ ಹೋದಲ್ಲೂ ಒತ್ತಡದಿಂದ ಕೆಲಸ ಮಾಡಕ್ ಹೋಗಿ ಅವರ ಈ ಶಕ್ತಿ, ಅವರ ಎನರ್ಜಿಯನ್ನ ಕಂಡುಕೊಂಡಿರ್ತಾರೆ. ಆದ್ರಿಂದ ಅವರು ಬಲಿಯಾಗಿರ್ತಕ್ಕಂಥ ಸನ್ನಿವೇಶಗಳಿದ್ದು. ಅದೇ ಈ ಗಾಂಧಾರಿಯನ್ನ ಕಲಿತಿದ್ದೆ ಹೋದಲ್ಲಿ ಆ ಮಕ್ಕಳು ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ, ಮೈಂಡ್ ಪವರ್ ಜಾಸ್ತಿ ಆಗ್ತದೆ, ಯಾವುದೇ ಭಯ ಭೀತಿಯಿಂದ ಕೆಲಸ ಮಾಡ್ಲಿಕ್ಕೆ ನೆರವಾಗ್ತದೆ. ಆದ್ರಿಂದ ಈ ಗಾಂಧಾರಿಯನ್ನ ಯಾರು ಕಲಿತಾರೆ
ಆ ಮಕ್ಕಳು 100% ಶಕ್ತಿವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ, ಮತ್ತೆ ಭಯಭೀತಿಯನ್ನ ಬಿಡ್ತಾರೆ, ಈ ಮೊಬೈಲ್ನ ದುಶ್ಚಟಗಳು ದೂರ ಆಗ್ತಾರೆ, ಮತ್ತೆ ಈ ಗೇಮಿನ ಚಟಗಳಿಂದ ದೂರ ಆಗ್ತಾರೆ. ಆಟೋಟಗಳ ಗಮನ, ಹಿಂದೆ ಹೆಂಗ್ ಮಕ್ಕಳು ಆಟೋಟಗಳು ಆಡ್ತಿದ್ರು, ಮತ್ತೆ ಕಣ್ಕಟ್ಟಿ ಏನೇನ್ ಮಾಡ್ತಿದ್ರು ಅವೆಲ್ಲವನ್ನ ಇಲ್ಲಿ ಕಲಿತಾರೆ. ಆದ್ರಿಂದ ಈ ಓಂ ಶ್ರೀ ಗಾಯತ್ರಿ ಗುರುಕುಲಂನ ಉದ್ದೇಶ ಏನಂದ್ರೆ, ಪ್ರಪಂಚದಾದ್ಯಂತ ಈ ಗಾಂಧಾರಿ ವಿದ್ಯೆಯನ್ನು ಕಲಿಬೇಕು, ಮಕ್ಕಳು ಧೈರ್ಯವಂತರ ಆಗ್ಬೇಕು, ಇವತ್ತಿನ ಇಂಗ್ಲಿಷ್ ಮಾಧ್ಯಮದಲ್ಲಿ ಒತ್ತಡವನ್ನ ದೂರ ಮಾಡ್ಕೊಳ್ಬೇಕು, ಭಯವನ್ನ ದೂರ ಮಾಡ್ಕೊಳ್ಬೇಕು. ಆದ್ರಿಂದ ಈ ಗಾಂಧಾರಿ ವಿದ್ಯೆಯನ್ನು ನಾವು ಕೊಡ್ಲಿಕ್ಕೆ ಇಚ್ಛಿಸಿದ್ದೀವಿ. ಇದು ಮತ್ತು ಪರಿಸರ ಮಾಧ್ಯಮದಲ್ಲಿ ನೋಡಿ, ಎಲ್ಲ ಕಡೆ ನೀವು ನೋಡಿ, ಇಲ್ಲಿ ಎಲ್ಲ ಅಡಿಕೆ ಮರ ಇದೆ, ತೆಂಗು ಮರ ಇದೆ, ಮತ್ತೊಂದು ಪರಿಸರ ಮಾಧ್ಯಮದಲ್ಲಿ ಗಿಡ ಗಂಡೆಗಳು ಮತ್ತೆ ಸುತ್ತ ಕಾಡು ಗುಡ್ಡಗಳನ್ನ ಮಧ್ಯೆ ಇದೊಂದು ಗುರುಕುಲವನ್ನು ತೆಗೆದಿದ್ದೇವೆ. ಇಲ್ಲಿ ಬಂದ್ರೆ ಅವರು ನಿಜವಾಗಿ ಅನಾರೋಗ್ಯರಾದ್ರೂ ಆರೋಗ್ಯವಂತರಾಗಿ ಹೋಗ್ತಾರೆ. ಯಾಕಂದ್ರೆ ಈ ಪರಿಸರ ಇರ್ತಕ್ಕಂಥ ವಾತಾವರಣ ಅಷ್ಟು ಉತ್ತಮವಾಗಿದೆ. ಈ ಗುರುಕುಲದಲ್ಲಿ ಅವರು ಗಾಂಧಾರಿ ವಿದ್ಯೆಯನ್ನು ಕಲಿತಿದ್ದವರಲ್ಲಿ ತಂದೆ ತಾಯಿಗೆ ಯಾವ ರೀತಿ ಸಂಸ್ಕಾರದಿಂದ ಅವ್ರನ್ನ ಕಾಣಬೇಕು, ದೇವರನ್ನ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಪ್ರತಿಯೊಂದು ಆಟೋಟಗಳನ್ನ ಹೇಗೆ ಆಡ್ಬೇಕು, ಮತ್ತೆ ಗಾಂಧಾರಿ ವಿದ್ಯೆಯನ್ನು ಕಣ್ಣು ಮುಚ್ಚಿ ಯಾವ ತರ ಕಲಿಬೇಕು, ಅದನ್ನ ನಾವು 8 ದಿವಸಕ್ಕೆ ಕಲಿಸ್ತೀವಿ. ಆದ್ರೂ ಆ ಮಕ್ಕಳನ್ನ 15 ದಿವಸ ಇಟ್ಟು, ಈ ಬೇಸಿಗೆ ಇರೋದ್ರಿಂದ, ರಜೆ ಇರುವುದರಿಂದ ಮಕ್ಕಳನ್ನ 15 ದಿವಸಗಳ ಕಾಲ ಇಟ್ಕೊಂಡು ಅವರಿಗೆ ತಂದೆ ತಾಯಿಯನ್ನು ಹೆಂಗ್ ನೋಡ್ಕೊಳ್ಬೇಕು, ಅವ್ರು ಯಾವ ತರ ಧೈರ್ಯವಂತರಾಗಬೇಕು, ಅವ್ರು ಯಾವ ತರ ಓದ್ಬೇಕು, ಪ್ರತಿ ಒಂದನ್ನ. ಮತ್ತೆ ನಾನು ಕಲ್ತಿರ್ತಕ್ಕಂಥದ್ದು ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರದಿಂದ ಅವರು ಹುಟ್ಟಿದ ಡೇಟಿನಲ್ಲಿ ಯಾವುದನ್ನು ಓದಬೇಕು, ಯಾವುದನ್ನು ಕಲಿಬೇಕು ಅನ್ನೋದನ್ನು ಸಹ ಅವರಿಗೆ ಈಗಲೇ ನಾನು ಮಾರ್ಗದರ್ಶನವನ್ನು ತಂದೆ ತಾಯಿ ಕಲಿಸ್ಕೊಡ್ತೇನೆ. ಅದರಿಂದ ಇಲ್ಲಿ ಓಂ ಶ್ರೀ ಗಾಯತ್ರಿ ದೇವಿ ಗುರುಕುಲಂ ಕಟ್ಟಿಗೆಹಳ್ಳದಲ್ಲಿ ಗಾಂಧಾರಿ ವಿದ್ಯೆಯನ್ನ ಕಲಿತಕ್ಕಂಥ ಮಕ್ಕಳಿಗೆ ಇದು ವಿಶೇಷವಾಗಿ ಅವರಿಗೆ ಸಿಗ್ತದೆ, ಫ್ರೀಯಾಗಿ ಸಿಗ್ತದೆ, ಉಚಿತವಾಗಿ ಸಿಗ್ತಾ ಇದೆ. ಗಾಂಧಾರಿ ಜೊತೆಗೆ ಧ್ಯಾನ, ಪ್ರಾಣಾಯಾಮ, ಯೋಗ, ಮಂತ್ರ ಮತ್ತೆ ಎಲ್ಲವನ್ನು ಆಟೋಪಚಾರಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಆದ್ರಿಂದ ಮತ್ತೆ ಊಟ, ವಸತಿ ಎಲ್ಲವನ್ನು ಹೈಟ್ಯಾಕ್ ಅಲ್ಲಿದೆ. ಆದ್ರಿಂದ ಅವರೆಲ್ಲರ ಮಕ್ಕಳನ್ನ ಈ ಗಾಂಧಾರಿ ವಿದ್ಯೆಯನ್ನ ಗಾಯತ್ರಿ ದೇವಿ ಗುರುಕುಲದಲ್ಲಿ ಕಲಿಸಿದ್ದ ಹೋದಲ್ಲಿ ಅವರು ಧೈರ್ಯವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ. 100% ಅವ್ರ ಮಕ್ಕಳಿಗೆ ವಿದ್ಯೆ ಬಂದಿದೆ. ಅವರು ಭಯಭೀತಿಯಿಂದ ಇದ್ರೆ ಆ ಭಯಭೀತಿಯನ್ನ ಹೊರಹಾಕುವಂತ ಕೆಲಸವನ್ನ ಈ ಗಾಂಧಾರಿ ವಿದ್ಯೆ ಗಾಯತ್ರಿ ಗುರುಕುಲಂ ಕೊಡ್ತಾ ಇದೆ. ಸರ್, ಇಲ್ಲಿ ಎಷ್ಟು ವರ್ಷ ಮಕ್ಕಳು ಬರಬೇಕು? ಇಲ್ಲಿ ಇದನ್ನ ನಾವು 5 ವರ್ಷದಿಂದ 16 ಅಂತ 17 ವರ್ಷವರೆಗೆ ಕಲಿಸ್ತೀವಿ. ಆದ್ರೆ ನಾವು ಐಡೆಂಟಿಫೈ ಮಾಡಿರ್ತಕ್ಕಂಥ 6 ವರ್ಷದಿಂದ 16 ವರ್ಷ ಅಂತ ಮಾಡಿದ್ವಿ. 1 ವರ್ಷ ಮೇಲೆ ಹೋಗ್ತಾ ಕೆಳಗಿಳಿದೀವಿ, 1 ವರ್ಷ ಕೆಳಗೆ. ಯಾಕಂದ್ರೆ 5 ವರ್ಷದ ಮಕ್ಕಳನ್ನ ನಾವು ಹೆಚ್ಚಿಗೆ ನೋಡ್ಬೇಕಾಗುತ್ತೆ, ಒತ್ತಡ ಆಗುತ್ತೆ ಅನ್ನೋ ಉದ್ದೇಶದಿಂದ 6 ವರ್ಷದಿಂದ 16 ವರ್ಷದ ಮಕ್ಕಳನ್ನ ಅವ್ರು ಬಿಟ್ಟು ಹೋಗ್ಬೋದು. ಮತ್ತೆ ಅವ್ರ ತಂದೆ ತಾಯಿ ಯಾರು ಇರ್ತೀವಿ ಅಂದ್ರೆ ಇರ್ಲಿಕ್ಕೆ ಉಚಿತವಾಗಿ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೀವಿ, ಅದಕ್ಕೆ ಯಾವುದೇ ಅಕಾಮಿಡೇಷನ್ ಮಾಡ್ತಾ ಇಲ್ಲ. ಮತ್ತೆ ಇಲ್ಲಿ ಉಳ್ಕೋಬೇಕು ಅಂತಂದ್ರೆ ಎಲ್ಲ ವ್ಯವಸ್ಥೆ? ಹೌದು, ಪ್ರತಿಯೊಂದು ವ್ಯವಸ್ಥೆ, ಮಕ್ಕಳಿಗೂ ಊಟದ ವ್ಯವಸ್ಥೆ ಇದೆ. ಅವ್ರ ತಂದೆ ತಾಯಿ ಪೋಷಕರು ಬಂದ್ರೆ ಅವರಿಗೂ ಇರ್ತೀವಿ ಅಂದ್ರೆ ಇರ್ಬೋದು, ಏನ್ ತೊಂದರೆ ಇಲ್ಲ. ಊಟ ವಸತಿ ಉಚಿತವಾಗಿರುತ್ತೆ. ಎಷ್ಟು ದಿನ ಇರುತ್ತೆ? ಇದು 8 ದಿನಗಳಲ್ಲಿ ಇದು ಒಂದು ಗಾಂಧಾರಿ ವಿದ್ಯೆಯನ್ನು ಕಲಿಸ್ತೇವೆ. ನಾವು ಕೆಲವು ಸಂಸ್ಕಾರಗಳನ್ನ ಕಲಿಸ್ಬೇಕನ್ನೋ ಉದ್ದೇಶದಿಂದ ಅವ್ರು 8 ದಿನಕ್ಕೆ ಗಾಂಧಾರಿ ಸಾಕು ಅಂದ್ರೆ 8 ದಿನಕ್ಕೆ ಆ ಸಂಸ್ಕಾರನ ಕಲಿಸಿರ್ತೀವಿ. ಎಲ್ಲದನ್ನ 8 ದಿವಸ ಮುಗಿಸ್ತೀವಿ. ಆದ್ರೂ ನಾವು 15 ದಿನ ಕಾಲ ಬೇಸಿಗೆಯಲ್ಲಿ ರಜೆ ಇರ್ತದೆ, ಮಕ್ಕಳು ಬೇರೆ ಕಡೆ ಹೋಗೋದಕ್ಕಿಂತ ಈ ವಾತಾವರಣದಲ್ಲಿ, ಈ ಪರಿಸರದಲ್ಲಿ ಇದ್ರೆ ಇನ್ನೂ ಹೆಚ್ಚಿನ ಆಟೋಟಗಳನ್ನು ಕಲಿತಾರೆ. ಮತ್ತೆ ಆಮ್ಲಜನಕವನ್ನು ಉತ್ತಮವಾದ ರೀತಿಯ ವಾತಾವರಣದಲ್ಲಿ ಅವರು ಗ್ರಹಿಕೆಯನ್ನು ಮಾಡ್ತಾರೆ ಅನ್ನೋ ಉದ್ದೇಶದಲ್ಲಿ ನಾವು ಇನ್ನೂ 8 ದಿವಸ ಅವರು ಉಚಿತವಾಗಿ ಕೊಡ್ತಾ ಇದ್ದೇವೆ. ಎಲ್ಲೆಲ್ಲ ಹೋಗಿ ಇದ್ ಮಾಡೋದಕ್ಕಿಂತ, ಎಲ್ಲೋ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ವಿದ್ಯೆ ಕಲಿತ್ರೆ ಯೂಸ್ ಆಗುತ್ತೆ ಅನ್ನೋದು. ಹೌದು, ನನ್ನ ಇದು ಅಂದ್ರೆ ಎಲ್ಲೆಲ್ಲ ಕಲಿತು ಸುಮ್ಮನೆ ಟಿವಿ, ಮೊಬೈಲ್ ದುಶ್ಚಟಗಳಿಗೆ ಹಾಳಾಗೋದಕ್ಕಿಂತ ಈ ಗಾಯತ್ರಿ ಗುರುಕುಲಂನಲ್ಲಿ ಅವರು ವಿದ್ಯೆಯನ್ನ ಕಲಿಕ್ಕೆ ಬಂದಿದ್ದೇ ಹೋದಲ್ಲಿ ಗಾಂಧಾರಿ ಜೊತೆಗೆ ಅವರು ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತೆ ಕೃಷಿ ಚಟುವಟಿಕೆಗಳನ್ನ ನೋಡ್ಬೋದು. ಮತ್ತೆ ಅವರು ವಾಟರ್ ಬಾತ್ ಅಂದ್ರೆ ತಣ್ಣೀರಿನಲ್ಲಿ, ಬಿಸಿಲಿನಲ್ಲಿ ಸ್ನಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಅಂದ್ರೆ ಎಲಿಮೆಂಟ್, ವಾಟರ್ ಎಲಿಮೆಂಟ್ ಅನ್ನ ಅವ್ರಿಗೆ ಹೆಂಗ್ ಸೃಷ್ಟಿ ಮಾಡ್ಕೊಳ್ಬೇಕನ್ನ ತೋರಿಸ್ತೇವೆ. ಅಗ್ನಿಯನ್ನ ಅದನ್ನ ಹೇಗೆ ಸ್ವೀಕಾರ ಮಾಡ್ಬೇಕನ್ನ ತೋರಿಸ್ತೇವೆ. ಇಲ್ಲಿ ಎಲ್ಲದನ್ನ ಕೊಡ್ತಾ ಇದ್ದೇವೆ ನಾವು. ಭೂಮಿಯನ್ನ ಹೆಂಗೆ ಆಕರ್ಷಣೆ ನೋಡಿ, ಇವತ್ತಿನ ದಿನಗಳಲ್ಲಿ ಸಿಮೆಂಟ್ ರೋಡು, ಟಾರ್ ರೋಡು ಅದರಲ್ಲಿ ಓಡಾಡ್ತಾ ಇರ್ತಾರೆ ಮಕ್ಕಳು. ಅವರಿಗೆ ಭೂಮಿ ಅಂದ್ರೆ ಅರ್ತ್ ಎಲಿಮೆಂಟ್ ಬಗ್ಗೆ ಅರಿವೇ ಇರಲ್ಲ. ಇಲ್ಲಿ ಪ್ರತಿದಿನ ಅರ್ತ್ ಎಲಿಮೆಂಟ್ ಅನ್ನ ಅವರಿಗೆ ನೆಲದಲ್ಲಿ ಓಡಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ತೋಟದಲ್ಲಿ ಉದ್ದಕ್ಕೂ ಅವರಿಗೆ 1000 ಅಡಿಯ ಕಾಲ ಅವರು ಮಣ್ಣಿನಲ್ಲಿ ಓಡಾಡಲಿಕ್ಕೆ ಅಷ್ಟು ಸುಸಜ್ಜಿತವಾಗಿ ಮಾಡಿದ್ದೇವೆ. ಅದರಿಂದ ಅವರ ಆಮ್ಲಜನಕದಲ್ಲಿ ಮತ್ತು ವಾತಾವರಣದಲ್ಲಿ 10 ನಿಮಿಷಗಳ ಕಾಲ ವಾಕ್ ಮಾಡಿದ್ರೆ ಆ ಅರ್ತ್ ಎಲಿಮೆಂಟ್ ಅವರಿಗೆ ಸೃಷ್ಟಿ ಆಗುತ್ತೆ. ಮತ್ತೆ ವಾಟರ್ ಬಾತ್ ನಲ್ಲಿ ಅವರು ಸ್ನಾನ ಮಾಡಿದಾಗ ಅದು ಬಿಸಿ ನೀರು ಇರುತ್ತೆ, ತಣ್ಣೀರುತ್ತೆ. ಆದ್ರೂ ಸ್ನಾನ ಮಾಡಿದಾಗ ಅಲ್ಲಿ ವಾಟರ್ ಎಲಿಮೆಂಟ್ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಪರಿಸರದಲ್ಲಿ ಗಾಳಿ ಎಲಿಮೆಂಟ್ ಅದ್ರ ಸಮೇತ ಇಲ್ಲಿ ಸಿಗ್ತಾ ಇದೆ. ಪ್ರತಿಯೊಂದು ಪಂಚಭೂತಗಳನ್ನ ಅವರಿಗೆ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಈ ಗಾಂಧಾರಿ ಗುರುಕುಲ ಮಾಡಿದೆ. ಬೇರೆ ಕಡೆ ಹೋದ್ರೆ, ಸಿಟಿಯಲ್ಲಿ ಹೋದ್ರೆ ಅವ್ರು ಗಾಂಧಾರಿ ವಿದ್ಯೆಯನ್ನು ಅಷ್ಟೇ ಕಲಿಬೇಕು. ಇಲ್ಲಿ 5 ಎಲಿಮೆಂಟ್ಸ್ ಇರ್ತಕ್ಕಂಥ ಪಂಚಭೂತಗಳ, ಇಲ್ಲಿ ಅರ್ತ್ ಎಲಿಮೆಂಟ್, ವಾಯು, ನೀರು, ಅಗ್ನಿ ಎಲ್ಲವನ್ನ ಸೃಷ್ಟಿ ಮಾಡಿದ್ದೇವೆ. ಆ ಮಕ್ಕಳಿಗೆ ಪಂಚಭೂತಗಳು ಸರಿ ಆತಂದ್ರೆ ಅವರ ಜ್ಞಾನಾರ್ಜನೆಗೆ ಏನು ಕಡಿಮೆ ಆಗಲ್ಲ ಹೇಳ್ತಕ್ಕಂಥ
ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈ ಗಾಂಧಾರಿ ವಿದ್ಯೆ ಕಲಿತಾ ಹೋಗ್ತಾ ಇದ್ರೆ ಒಂದ್ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಇರುತ್ತೆ, ಅದೆಲ್ಲ ಒಂದ್ ಸ್ವಲ್ಪ ರಿಲೀಸ್ ಆಗುತ್ತೆ. ಅಲ್ಲ, 100% ಈ ಗಾಂಧಾರಿ ವಿದ್ಯೆಯನ್ನು ಕಲಿತು ಮತ್ತೆ ಈ ವಾತಾವರಣದಲ್ಲಿ ಅವ್ರು ಇದ್ರೆ ಅವ್ರ ಉಸಿರಾಟ ತೊಂದರೆ ಇರ್ಲಿ, ಅವ್ರ ಅನಾರೋಗ್ಯಗಳಾಗಿರ್ಲಿ, ಮತ್ತೆ ಇವಾಗ ಎಷ್ಟೋ ಜನ ವೀಸಿಂಗ್ ಪ್ರಾಬ್ಲಮ್ ಅಂತಾರೆ, ಅದೇ ತುಂಬಾ ಜಾಸ್ತಿ ಆಗ್ತದೆ. ಅದನ್ನ ಇಲ್ಲಿ 100% ಈ ಗಾಯತ್ರಿ ದೇವಿ ಗುರುಕುಲಂನಲ್ಲಿ ಬಂದಿದ್ದೇ ಹೋದಲ್ಲಿ ಆ ಯೂಸಿಂಗ್ ಪ್ರಾಬ್ಲಮ್ 100% ಪರಿಹಾರ ಆಗುತ್ತೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದೇ ಪರಿಸರ. ಅಲ್ಲಿ ಮಕ್ಳು ಏನಾಗಿರ್ತಾರೆ ಸಿಟಿಯಲ್ಲಿ ಅಂದ್ರೆ ಅವರು ಈ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿಗೆ ಹೊಗೆ, ಬೇರೆ ಬೇರೆ ವಾಹನದ ಹೊಗೆಯನ್ನ ಕುಡಿದು ಅವ್ರು ಆಗ್ತಿರ್ತಾರೆ. ಇಲ್ಲಿ ಪರಿಸರ ಮಧ್ಯೆ ಇರೋದ್ರಿಂದ ಅವರಿಗೆ ಆ ಉಸಿರಾಟ ತೊಂದರೆಯನ್ನ 100% ನಿವಾರಣೆ ಮಾಡಿ ಕಳಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇವೆ. ಅನಾರೋಗ್ಯ ಮಕ್ಕಳನ್ನು ಆರೋಗ್ಯವಂತರಾಗಿ ಮಾಡುವಂತ ಕೆಲಸವನ್ನ ಈ ಗಾಯತ್ರಿ ದೇವಿ ಗುರುಕುಲಂ ನಡೆಸ್ತಾ ಇದೆ. ಮತ್ತೆ ಅವರಿಗೆ ಕೆಲವೊಂದು ಮಕ್ಕಳಿಗೆ ಆಹಾರ ಪದ್ಧತಿನೇ ಗೊತ್ತಿರಲ್ಲ, ತಂದೆ ತಾಯಿಗಳಿಗೂ ಗೊತ್ತಿಲ್ಲ. ಇದು ನಮ್ಮಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ, ಆ ಗಾಂಧಾರಿ ವಿದ್ಯೆಯನ್ನ ಕಲಿಕೆ ಬಂದಿರತಕ್ಕಂಥ ಮಕ್ಕಳ ತಂದೆ ತಾಯಿಗೂ ಸಹ ಒಂದು ದಿನದ ಉಚಿತವಾದ ಆಹಾರ ಪದ್ಧತಿ, ಸಂಸ್ಕಾರ, ಮತ್ತೆ ಅವರು ಯಾವ ರೀತಿ ನಿದ್ದೆ ಮಾಡಬೇಕು, ಯಾವ ರೀತಿ ಮಕ್ಕಳಿಗೆ ಆಹಾರವನ್ನು ಕೊಡಬೇಕು, ಯಾವ ರೀತಿ ಸಂಸ್ಕಾರ ಕೊಡ್ಬೇಕು ಅನ್ನೋದನ್ನು ಒಂದು ದಿನಗಳ ಕಾಲ ಅವರಿಗೆ ಉಚಿತವಾಗಿ ವೆಬಿನಾರ್ ಅನ್ನ ಕೊಡ್ತೀವಿ. ಉಚಿತವಾಗಿ ಇಲ್ಲಿ ಕೊಡ್ತಾ ಇದೆ. ಮಕ್ಕಳ ಜೊತೆಗೆ ಅವರಿಗೆ ಒಂದು ಬೇರೆ ರೂಮ್ ಪ್ರತ್ಯೇಕವಾಗಿ ನಿಮ್ಮ ಮಕ್ಕಳನ್ನ ಹೇಗೆ ಇಟ್ಕೊಳ್ಬೇಕು, ನಿಮ್ಮ ಮಕ್ಕಳಿಗೆ ನೆಗೆಟಿವ್ ಥಿಂಕ್ ಅನ್ನು ಹೇಳಬಾರ್ದು, ನಿಮ್ಮ ಮಕ್ಕಳಿಗೆ ಪಾಸಿಟಿವ್ನೆಸ್ ಅನ್ನ ಕೊಡಬೇಕು, ನಿಮ್ಮ ಮಕ್ಕಳಿಗೆ ಆಹಾರ ರಹ ಫುಡ್ ಅನ್ನ ಹೆಂಗೆ ಕೊಡಬೇಕು. ಮಕ್ಕಳಿಗೆ ಬೆಳಗ್ಗೆ ಮುಂಚೆ ಸುಮ್ಮನೆ ಅದು ಹಾರ್ಲೆಕ್ಸ್ ಅದು ಇದು ಅಂತ ಇವತ್ತಿನ ಇದರಲ್ಲಿ ಕುಡಿತಾ ಇದ್ದಾರೆ. ಅದೆಲ್ಲ ಯಾವುದನ್ನು ಕೊಡಬೇಡಿ. ನಿಮ್ಮಲ್ಲಿ ಇರ್ತಕ್ಕಂಥ ಹೆಸರು ಕಾಳು, ಹುಳ್ಳಿಕಾಳು, ಉದ್ದಿನ ಕಾಳು, ಈ ಕಾಳುಗಳನ್ನ ಮೊಳಕೆ ಕಾಳನ್ನ ಮಾಡಿ ನಿಮ್ಮ ಮಗುವಿಗೆ ಕೊಡಿ. ಅದರಲ್ಲಿ 100% ಪ್ರೋಟೀನ್ಸ್ ಇದೆ ಅಂತ ಒಂದು ನಾವು ಆಹಾರ ಪದ್ಧತಿಯನ್ನು ಸಹ ಕಲಿಸ್ತಾ ಇದ್ದೇವೆ ಇಲ್ಲಿ. ಮಕ್ಕಳಿಗೆ ಇದೇ ವಿಶೇಷ. ಗಾಂಧಾರಿ ವಿದ್ಯೆ ಒಂದೇ ಕಲಿಸ್ತಾ ಇಲ್ಲ ನಾವು ಇಲ್ಲಿ. ಪ್ರತಿ ಮಗುವಿಗೆ ಬೇಕಾಗಿರ್ತಕ್ಕಂಥ ಆಹಾರ ಪದ್ಧತಿಯ ಜೊತೆಗೆ ಆಟೋಟ ಜೊತೆಗೆ ಮತ್ತು ವಿದ್ಯಾಭ್ಯಾಸವನ್ನು ಯಾವ ರೀತಿ ಮಾಡ್ಬೇಕನ್ನೋದನ್ನ ನಾವು ಕೊಡ್ತಾ ಇದ್ದೀವಿ. ಆಫ್ಲೈನ್ ಮತ್ತೆ ಆನ್ಲೈನ್ ಕ್ಲಾಸಸ್ ಇದೆ. ಆನ್ಲೈನ್ ಕ್ಲಾಸಸ್ಗೆ ಯಾವ ತರ ಪ್ರೊಸೀಜರ್ ಇದೆ, ಮತ್ತೆ ಯಾರ್ಯಾರು ತಗೊಳ್ಬಹುದು, ತುಂಬಾ ದೂರದಿಂದ ಬರೋಕ್ಕಾಗಲ್ಲ ಆನ್ಲೈನ್ ವ್ಯವಸ್ಥೆ ಮಾಡಿದ್ರೆ ಅದು ಬಗ್ಗೆ ನಾವ್ ಏನಾದ್ರೆ ಆಫ್ಲೈನ್ ಆನ್ಲೈನ್ ಎರಡು ಮಾಡಿದ್ವಿ. ಆನ್ಲೈನ್ ಯಾಕೆ ಮಾಡಿದೀವಿ ಅಂದ್ರೆ, ಕೆಲವು ದೂರದ ಮಕ್ಕಳು ಇರ್ತಾರೆ, ಕರ್ನಾಟಕದಿಂದ ಹೊರಗಿರ್ತಾರೆ, ಕರ್ನಾಟಕದಲ್ಲೂ ದೂರ ಮಕ್ಕಳು ಇರ್ತಾರೆ, ನಮ್ಮ ಮಕ್ಕಳು ನಮ್ಗೆ ಬಿಟ್ಟಿರಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಅದನ್ನ ಆನ್ಲೈನ್ ತಂದಿದ್ದೀವಿ. ಆನ್ಲೈನ್ ಪ್ರತಿದಿನ 5:00 ಸ್ಟಾರ್ಟ್ ಆಗುತ್ತೆ. ಅವರಿಗೆ ಆನ್ಲೈನ್ ಅಲ್ಲೂ ಇದಿರುತ್ತೆ. ಆನ್ಲೈನ್ ಕ್ಲಾಸ್ ಅನ್ನ ಅವರು ವೆಬಿನಾರ್ ಮುಖಾಂತರ, ಜೂಮ್ ಮೀಟ್ ಮುಖಾಂತರ ಕಲಿಬಹುದು. ಈ ಗಾಂಧಾರಿ ವಿದ್ಯೆಯನ್ನ ಕಲಿಸ್ತೇವೆ. ಅದನ್ನ ಕಲಿಯುವುದರಿಂದ ಇದರಲ್ಲಿ ಇಲ್ಲಿ ಆಫ್ಲೈನ್ ಬಂದ್ರೆ 100% ಇರ್ತಾರೆ. ಅಲ್ಲಿ ಅವ್ರ ಮಕ್ಕಳನ್ನ ಅವರು ಒಂದ್ ಸ್ವಲ್ಪ ಕಟ್ಟುಬದ್ಧತೆಗಳನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ನಮ್ ಜೊತೆಗೆ ಬಂದಾಗ ನಾವೆಲ್ಲದನ್ನ ಕಂಟ್ರೋಲ್ ಮಾಡ್ಕೊಳ್ತೇವೆ. ನಾವು ಆನ್ಲೈನ್ ಅಲ್ಲಿ ಆದಾಗ ನಾವು ಹೇಳ್ತಾ ಹೋಗ್ತೇವೆ, ಆ ಮಕ್ಕಳನ್ನ ಹಿಡಿತಾ ಹೋಗ್ತಕ್ಕಂಥ ತಂದೆ ತಾಯಿಗಳೇ ಅದನ್ನ ನಾವು ಹೇಳಿದಂತದನ್ನ ನಡೆಸಿದಂತ ಕೆಲಸವನ್ನ ತಂದೆ ತಾಯಿಗಳು ಮಾಡ್ಬೇಕಾಗ್ತದೆ. ಆಫ್ಲೈನ್ ಅಲ್ಲಿ ಆದ್ರೆ ನಮ್ಗೆ 8 ದಿನಗಳ ಕಾಲ, ಅವ್ರು 15 ದಿವಸ ಬಿಡಕ್ಕಾಗಲ್ಲ ಅಂದ್ರೆ 8 ದಿನಗಳ ಕಾಲ ಬಿಟ್ಟರೆ ಸಾಕು. ಅವ್ರ ಆಗು ಹೋಗುಗಳನ್ನ ನಾವು ಮತ್ತು ಇದನ್ನ ಮಕ್ಕಳನ್ನ ನಾವು ನೆಗೆಟಿವ್ ಥಿಂಕಿಂಗ್ ಕಳ್ಸೋದಿಲ್ಲ. ನಿನಗೆ ಆಗಲ್ಲ ಅಂತ ಹೇಳಲ್ಲ, ನಿನಗೆ ಆಗುತ್ತೆ, ನೀನ್ ಮಾಡ್ಬೇಕು ಅನ್ನೋ ಒಂದು ಪ್ರಜೆನಲ್ಲಿ ಪಾಸಿಟಿವ್ ಥಿಂಕ್ ಅಲ್ಲೇ ಅವ್ರನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಕೆಲವು ಮಕ್ಕಳು ಬರ್ತಾರೆ ತುಂಬಾ ಕಿಚ್ಚೋದು, ಕೂಗಾಡೋದು, ತುಂಬಾ ಗಲಾಟೆ ಮಾಡೋದು, ಅವ್ರನ್ನ ಅವಾಯ್ಡ್ ಮಾಡಕ್ ಆಗಲ್ಲ ಅಂತಾನು ನಿಮಗೆ ಬರ್ತಾರೆ. ಅಂತ ಮಕ್ಕಳನ್ನ ನಾವು ಅವ್ರು ಏನ್ ಕಿತ್ತಾಡ್ತಾರೆ, ಏನ್ ಕೂಗಾಡ್ತಾರೆ, ಅವರೆಲ್ಲ ಸರಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕಂದ್ರೆ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಆಗಿರೋದ್ರಿಂದ ನಾವು ಒಂದು ವಿದ್ಯೆ ಕಲ್ತಿಲ್ಲ. ನ್ಯೂರಾಲಜಿ ಕಲ್ತಿದೀವಿ, ವಾಸ್ತು ಕಲ್ತಿದೀವಿ, ಮಕ್ಕಳ ಬಗ್ಗೆ ಕಲ್ತಿದೀವಿ, ಮತ್ತೆ ಮನಿ ಕೋಚ್ ಎಲ್ಲದೂ ಆಗಿರೋದ್ರಿಂದ ಮಕ್ಕಳನ್ನ ಹೆಂಗೆ ಗ್ರಹಿಸಬೇಕು, ಮಕ್ಕಳನ್ನ ಹೆಂಗೆ ತಿಳ್ಬೇಕು ಅಂತ ನಮ್ಮ ಹತ್ರ ಇದೆ. ಅದನ್ನ ಮಾಡ್ತೇವೆ. ನಾವು ಆನ್ಲೈನ್ ಅಲ್ಲಿ ಕಲ್ತಾಗ ಅವ್ರ ಮಕ್ಕಳನ್ನ ಅವ್ರ ಹಿಡಿತವನ್ನು ಹೇಳ್ತೇವೆ, ಅವ್ರು ಮಾಡ್ಬೇಕಾಗುತ್ತೆ ಅಷ್ಟೇ. ಇಲ್ಲಿ ಇರ್ತಕ್ಕಂಥ ಆಫ್ಲೈನ್ಗೂ ಆನ್ಲೈನ್ ಇರ್ತಕ್ಕಂಥ ವ್ಯತ್ಯಾಸ. ಮತ್ತೆ ಆಫ್ಲೈನ್ ಬಂದಾಗ ಇಲ್ಲಿ ಇರ್ತಕ್ಕಂಥ ಪರಿಸರ ಇದು ಇಂಪಾರ್ಟೆಂಟ್. ಆಫ್ಲೈನ್ ಬಂದ್ರೆ ಅವರು 15 ಕಾಲ ಅಲ್ಲಿ ಕಲಿಯೋದಕ್ಕಿಂತ ಇಲ್ಲಿ ಪರಿಸರದಲ್ಲಿ ಮತ್ತೆ 100 ಮಕ್ಕಳ ಜೊತೆಗೆ ಸತ್ಸಂಗ ಅಂದ್ರೆ ಒಂದು ಮಗು ಕಲಿಯೋಕ್ಕಿಂತ 10 ಮಗು ಕಲಿತಾಗ, ಸತ್ಸಂಗ ಜೊತೆ ಕಲಿತಾಗ ಅವರು ಎಲ್ಲ ಸಂಸ್ಕಾರಗಳನ್ನ ಕಲಿತಾರೆ. ಅದು ಇಂಪಾರ್ಟೆಂಟ್. ಆಫ್ಲೈನ್ಗೆ ಈ ಬೇಸಿಗೆ ತಿರುವುದಲ್ಲಿ ನಿಮ್ಮ ಮಕ್ಕಳನ್ನ ನೀವು ಮನೆಗೆ ಇಟ್ಕೊಳ್ಳೋದಕ್ಕಿಂತ ಇದನ್ನ ಈ ಓಂ ಶ್ರೀ ಗಾಯತ್ರಿ ದೇವಿ ಗುರುಕುಲಂನಲ್ಲಿ ಗಾಂಧಾರಿ ವಿದ್ಯೆಯನ್ನು ಕಲಿಸಿದ್ದೇ ಹೋದಲ್ಲಿ ನಿಮ್ಮ ಮಗುವಿಗೆ ಪಂಚಭೂತ ತತ್ವಗಳನ್ನ ಕಲಿಸ್ತೇವೆ. ಮತ್ತೆ ಧ್ಯಾನ, ಯೋಗ, ಪ್ರಾಣಾಯಾಮ ಮತ್ತೆ ಸಂಸ್ಕಾರವನ್ನು ಕಲಿಸ್ತೇವೆ. ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ನೀವು ಎಲ್ಲರೂ ಈ ಗಾಂಧಾರಿ ಗುರುಕುಲಂಗೆ ಆಫ್ಲೈನ್ಗೆ ಕಳಿಸ್ಕೊಡಿ. ನೀವೇನ್ ಬರ್ಬೇಕಾಗಿಲ್ಲ, ತಂದೆ ತಾಯಿ ಬಂದು 1 ದಿವಸ ಬಿಟ್ಟು ಹೋದ್ರೆ ಸಾಕು, ನೋಡ್ಕೊಂಡು ಬಿಟ್ಟು ಹೋದ್ರೆ ಸಾಕು. ಆರಾಮ್ಸೆ ಇರ್ಬೋದು, ನೀವು ತೃಪ್ತಿಯಾಗಿರ್ಬೋದು, ನಿಮ್ಮ ಮಕ್ಕಳಿಗೆ ಚೆನ್ನಾಗಿರ್ತಾರೆ. ನೀವ್ ಇರ್ತೀವಿ ಅಂದ್ರೆ ನಿಮ್ಗೆ ವ್ಯವಸ್ಥೆ ಕೊಡ್ತಾ ಇದ್ದೀವಿ, ಅದು ಉಚಿತವಾಗಿ. ಮತ್ತೆ ಇಲ್ಲಿ ಮಾಡ್ತಿರೋದು ಯಾವ ತರ ಸ್ಟಾರ್ಟ್ ಮಾಡ್ತೀರಾ ಮಕ್ಕಳಿಗೆ? ಮೊದ್ಲಿಗೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಮಕ್ಕಳಿಗೆ ಧ್ಯಾನವನ್ನು ಕಲಿಸ್ತೀನಿ. ಈಗ ಗಾಂಧಾರಿ ಕಲಿಬೇಕಂದ್ರೆ ನಾವು ಮಾಡ್ತಕ್ಕಂಥದ್ದು ಯೋಗ, ಧ್ಯಾನ, ಪ್ರಾಣಾಯಾಮ, ಮಂತ್ರ ಇವುಗಳೆಲ್ಲ ಮಾರ್ನಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ 1-2 ದಿನಗಳ ಕಾಲ ಪ್ರಸ್ತುತವಾಗಿ ಕಲಿಸಿ ಆಮೇಲೆ ಗಾಂಧಾರಿ ದೀಕ್ಷೆಯನ್ನು ಕೊಡ್ತೇವೆ. ಆ ಗಾಂಧಾರಿ ದೀಕ್ಷೆ ಆದ್ಮೇಲೆ ಅವರು ಕಲರ್ ಐಡೆಂಟಿಫೈ ಸ್ಟಾರ್ಟ್ ಮಾಡ್ತಾರೆ. ಕಲರ್ ಐಡೆಂಟಿಫೈ ಆದ್ಮೇಲೆ ಪಿಕ್ಚರ್ ಐಡೆಂಟಿಫೈ ಸ್ಟಾರ್ಟ್ ಮಾಡ್ತಾರೆ. ಪಿಕ್ಚರ್ ಆದ್ಮೇಲೆ ಸ್ಮೆಲ್ ಅನ್ನ ಐಡೆಂಟಿಫೈ ಮಾಡ್ತಾರೆ.
ಇವೆಲ್ಲ ಆದ್ಮೇಲೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ದಿನದಂತೆ ಕಲಿಸ್ತಾ ಹೋಗ್ತೀವಿ. 8 ದಿನದಲ್ಲಿ ಹೌದು, ಎಲ್ಲದನ್ನ ಕಲಿಸ್ತೇವೆ. ಮತ್ತೆ ನೀನ್ ಎಣಿಸ್ತಾ ಎಕ್ಸ್ಟ್ರಾ ಇಟ್ಕೊಂಡು ಅವರಿಗೆ ಮತ್ತೆ ಅದನ್ನ ರಿಪಿಟೇಷನ್ ಮಾಡಿ ಒಳ್ಳೆ ಸ್ಟ್ರಾಂಗ್ಲಿ ಕಲಿಸ್ತಾ ಇದ್ದೇವೆ. ಪವರ್ ಜಾಸ್ತಿ ಕೊಡ್ತೇವೆ, ಮೈಂಡ್ ಪವರ್ ಜಾಸ್ತಿ ಕೊಡ್ತೇವೆ, ಜ್ಞಾನಾರ್ಜನೆ ಹೆಚ್ಚು ಕೊಡ್ತಾ ಇದ್ದೇವೆ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ. ಧನ್ಯವಾದ.